ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ. ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಕೊಂಗಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಚೆಕ್ ಮಾಡಕ್ಕೆ ಇಸ್ಕಿಡಿದ್ರೆ ಯಾರ ಫೋನ್ ನಿಮ್ಮ ಕಥಾ ನಡ್ರಿ ನಡ್ರಿ ಮಾವ ಟೀನ್ ಅಂತ ಕೊಡ್ರಿ. ಚೆಕ್ ಪೋಸ್ಟ್ಗೆ ಬರ್ತಾ ಇದೀವಿ ಈಗ ಬೆಳಿಗ್ಗೆ. ಎಷ್ಟು ಟೈಮು? ಬೆಳಿಗ್ಗೆ ಅದೇ ಶುಕ್ರವಾರ ಬೆಳಿಗ್ಗೆ 8 ಗಂಟೆ ರೀಚ್ ಆಗಿದ್ದೀವಿ. 8 ಗಂಟೆವರೆಗೂ ಬಿಡಲ್ಲ. ಆ್ಯಕ್ಚುಲಿ ನಾವು ಒಂದು 7:30 ಅಷ್ಟೊತ್ತಿಗೆ ಬಂದಿದ್ವಿ. ಇಲ್ಲಿರೋರು ಫಾರೆಸ್ಟ್ ಆಫೀಸರವರು ಇನ್ನೂ ಎಂಟ್ರಿ ಇಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಯಾರು ಹೋಗಿರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ತಡೆ ಹಿಡಿದ್ರು. ಮತ್ತು ವಾಪಸ್ಸಾಗಿ ಪೂಜೆ ಸಾಮಾನೆಲ್ಲ ತಗೊಂಡಿರಲಿಲ್ಲ. ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ಮತ್ತೆ ವಾಪಸ್ ಇದೆ ಸ್ಪಾಟ್ ಬರ್ತಾಯಿದ್ವಿ ಅಣ್ಣ. ಅಲ್ಲಿ ನೋಡಿ, ಅಲ್ಲೊಂದು ಗ್ರೀನ್ ಕಲರ್ ಒಂದು ಟವರ್ ಹೌಸ್ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಮುಂದೆನೇ ದೇವಸ್ಥಾನ ಇರೋದು. ಅಲ್ಲಿಂದ ಇಲ್ಲೊಂದು ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಬರೋದು ನೋಡಿ. ಕೊಂಗಳ್ಳಿ ಕೊಂಗ ಅನ್ನೋದು ಇಲ್ಲೇ ಗೊತ್ತಾಯ್ತದೆ. ನಾವೇನು ಈ ದವಸ ಧಾನ್ಯನ ತೂರ್ತೀವಲ್ಲ ಕೊಂಗ, ಅದೇ ಥರ ಆ ಶೇಪಲ್ಲಿ ಇರುತ್ತೆ ನೋಡಿ ಆ ಸ್ಪಾಟು. ಇಲ್ಲ ಇದು ಅಲ್ಲಿ ಓಕೆ. ಇವಾಗ ಚೆಕ್ ಪೋಸ್ಟಿಂದ ಮುಂದೆ ಹೋಗ್ತಾ ಇದ್ದೀವಿ. ನಾವು ಒಂದು 15-20 ನಿಮಿಷ ಮುಂಚೆನೇ ಬಂದ್ವಿ. ಇನ್ನೂ ಯಾರೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನು ಬಿಟ್ಟಿರಲಿಲ್ಲ ಚೆಕ್ ಪೋಸ್ಟಲ್ಲಿ. ಸೊ ಇವಾಗ ಬಿಟ್ಟರು. ಈಗ ಒಂದು 4 ಗಾಡಿಗಳು ಹೋದವು. ಬೇರೆ ಬರ್ಗಿ ಸೈಡು, ಕಾಡುಬರ್ಗಿ ಸೈಡ್ನವರು ಬಂದಿದ್ದರು. ಸೊ ಅವರು ಮುಂದಕ್ಕೆ ಹೋದ್ಮೇಲೆ ನಮ್ಮನ್ನು ಬಿಟ್ಟಿದ್ದಾರೆ ಒಳಗಡೆ ಹೋಗೋದಕ್ಕೆ. ನಮಗೆ ಎಂಟ್ರಿ ಸಿಕ್ಕಿದೆ ಇವಾಗ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕಾಡು ಮಧ್ಯದಲ್ಲಿ. ನೋಡಿ, ಇದು ರಾತ್ರಿ ಆಗಿರ್ತಕ್ಕಂಥ ಆನೆ ಲದ್ದಿ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ, ಸ್ವಲ್ಪ ನಮ್ಮನ್ನು ಲೇಟಾಗಿ ಹೋಗಿ ಅಂತ ಗೈಡ್ ಮಾಡೋದು. ಏನಕ್ಕಪ್ಪ ಅಂತಂದರೆ ಮುಂಜಾನೆ ಆ ಕಡೆಯಿಂದ ಈ ಕಡೆಗೆ ರೋಡ್ ಕ್ರಾಸ್ ಮಾಡ್ತವೆ ಆನೆಗಳು ಅಂತ. ಅವ್ರಿಗೂ ಕಾಳಜಿ ಇರುತ್ತಲ್ವ, ಭಕ್ತಾದಿಗಳು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂತ. ಸೊ ಹಾಗಾಗಿ ನಮಗೆ ಆ ಥರ ಪ್ರಿಕಾಷನ್ಗಳನ್ನ ಕೊಡ್ತಾರೆ. ಹಂಗೆ ಅಷ್ಟೇ ಸ್ಟ್ರಿಕ್ಟಾಗಿ ಇದ್ದಾರೆ. ಇಲ್ಲಿ ಹಿಂದ್ಗಡೆ ಒಂದು ಮರ ಕಾಣಿಸ್ತಿದೆಯಲ್ಲ, ಬಿದ್ದೈತಲ್ಲ, ಆ ಮರ ಬಂದು ಆನೆ ಒತ್ತರಿಸಿ ಬಿದ್ದಿರೋದು. ಮೈ ಉಜ್ಕೊಳ್ಳೋಕ್ಕೆ ಅಂತ ಒತ್ತರಿಸ್ತೇವೆ. ಹಿಂಗೆ ಒಣಗೋಗಿ ವೀಕ್ ಆಗಿದ್ದರೆ ಡೆಮಾಲಿಸ್ ಬಿದ್ದೈತೆ. ಏನೋ ಮಾರ್ಕ್ ಆಗವಲ್ಲ, ಹಾಂ 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 ಅದು ಅದೇ ಮಕ ಉಜ್ಜಿರೋದು, ಕಮ್ಮಿ ಗೀಚುತ್ತೆ. ಆನೆ ಗಾಯ ಮಾಡಿರೋದು ಮರಕ್ಕೆ. ಸೊಂಡ್ಲು ಮೇಲ್ಗಡೆ ಟಾಪಲ್ಲಿ ಸೊಂಡ್ಲು ಉಜ್ಜಿ, ಕೆಳಗಡೆ ಇಲ್ಲಿ ಕೊಂಬುಜ್ಜಿ ಮುರಿತಾವ. ಹಾಂ 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 ಅದೇ ತನ ಆನೆ ಒತ್ತರಿಸಿ ಆಗಿರೋವಂಥದ್ದು. ಇನ್ನೇನು ದೇವಸ್ಥಾನದ ಅಂಗಳಕ್ಕೆ ಬಂದಿದ್ದೀವಿ. ಇದು ಫಸ್ಟ್ನೇ ಗುಡಿ. ಯಾವ್ದೇವ್ರ ಗುಡಿನೇ ಇದು? ಈ ಫಸ್ಟ್ ಇರೋದು ಗೊತ್ತಾ? ಹಾಂ, ಇದು ಆ ಕಡೆ ಐತೆ ಕಣದಲ್ಲ, ಗಣಪತಿ ಗುಡಿಯಾ? ಹಾಂ ಹಾಂ, ಮೊದಲಿಗೆ ಗಣಪತಿ ಗುಡಿ ಹತ್ರ ಅಣ್ಣ. ಹಾಂ ಹಾಂ ಹಾಂ, ಇಲ್ಲಿ ಗಂಟು ಬರ್ಬೋದ ಅಣ್ಣ? ಹಾಂ 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 ಹಾಂ, ಸರಿ ಸರಿ, ಓಕೆ. ಇಲ್ಲಿ ತನಕ ಮಹಿಳೆಯರ ಪ್ರವೇಶ ಇದೆ, ಆದರೆ ಈ ಗುಡಿಯಿಂದ ಮುಂದಕ್ಕೆ ಮಹಿಳೆಯರ ಪ್ರವೇಶ ಇರಲ್ಲ. ಜಾಗ ಇಲ್ಲಿ ತುಂಬ ವಿಶಾಲವಾಗದೆ ಅಣ್ಣ. ನಾನು ಚಾರಕ ಹೋಯ್ತು ನೋಡಣ್ಣ, ಐನು ಉಕ್ಕದು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲಿ ಇನ್ನೊಂದಿದ್ದಾಗನೆ
ನಾನು ಅವಾಗಲಿಂದ ವೀಡಿಯೋ ಆನ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ, ಯಾವ್ದಾರ ಪ್ರಾಣಿಗಳು ಕಾಣಿಸ್ತಾವ ಅನ್ಕೊಂಡು. ಅದೆಲ್ಲೋ ಅಲ್ಲೆರಡು ಜಿಂಕೆಗಳ ಪಾಸ್ ಅದು ಕ್ಯಾಮ್ರಕ್ಕೆ ಕ್ಯಾಪ್ಚರ್ ಆಗಲಿಲ್ಲ. ಈ ಕಡೆ ಇಲ್ಲೊಂದು ಕೆರೆ ಅಣ್ಣ, ಕೆರಲ್ಲಿ ನೀರು ಹೋದಾಯ್ ಲೈಟಾಗಿ. ಓಕೆ ಫ್ರೆಂಡ್ಸ್, ಈಗ ಬೆಳಗ್ಗೆ 8:30ಕ್ಕೆ ನಾವು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯನ್ನು ತಲುಪಿದ್ದೀವಿ. ಇಲ್ಲಿ ಉಗ್ನೇದುಂಡಿಯಿಂದ ಈ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ 40 ಕಿಲೋಮೀಟ್ರು. 40 ಕಿಲೋಮೀಟ್ರನ್ನ ನಾವು ನಿನ್ನೆ 12:30ಗೆ ಸ್ಟಾರ್ಟ್ ಮಾಡಿ ಪಾದಯಾತ್ರೆನ ಈಗ 8:00ವರೆಗೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ತಲುಪಿದ್ದೀವಿ. ರಾತ್ರಿ ಹಳೆ ಕೊಂಗಳ್ಳಿಲಿ ಹಾಲ್ಟ್ ಆಗಿದ್ದು. ಮತ್ತು ಇವಾಗ ಬೆಳಿಗ್ಗೆ ಒಂದು 7:15, 7:30 ಅಷ್ಟೊತ್ತಿಗೆ ಅಲ್ಲಿ ಬಿಟ್ಟು ಚೆಕ್ ಪೋಸ್ಟಲ್ಲಿ ಸಾರಿ ಹಳೆ ಕೊಂಗಳ್ಳಿಲಿ 8:30 1 ಗಂಟೆ ಟೈಮಿಗೆ 3.5 ಕಿಲೋಮೀಟ್ರನ್ನ ನಡ್ಕೊಂಡು ಬಂದಿದ್ದೀವಿ. ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ವಿ. ಈಚೆಗಡೆ ನಾವೇ ಕಾಯಿ ಹೊಡ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಣ. ಈಗ ನಾವೆಲ್ಲ ವಿಭೂತಿ ಇಕ್ಸ್ಕೊಂಡು ದೇವ ದರ್ಶನಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಕೊಂಗಳ್ಳಿ ಬೆಟ್ಟಗೆ ಮರಿ ಟೈಗರ್ ಇದು ಮೇಕ ಯಾಕೆ ಈ ಥರ ಬಿಸಿಲು ಮಣಗಿದೆ ಇದು ಮೇಕ. ಇಲ್ಲೂ ತೆಗೆದಾಕೊಂಡಿರೋಣ. ಫ್ರೆಂಡ್ಸ್, ಇವಾಗ ದರ್ಶನ ಎಲ್ಲ ಆಯಿತು. ಈಚೆಗಡೆ ಫೋಟೋಸು ತಗೊಂಡಾಯಿತು. ಇವಾಗ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಆಗಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸುತ್ತಲೂ ಕಾಡು ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಯಾವುದೋ ಅಲ್ಲಿ ಹಳೆಯ ಕಾಲದ್ದೊಂದು ಮಂಟಪನೋ ಗುಡಿನೋ ಏನೋ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ನೋಡಿ. ಅಲ್ಲಿ ಒಂಥರ ಒಂಥರ ಬಾದಾಮಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕ್ರೀಮ್ ಕಲರ್ ಥರ. ಸೊ ಅದು ಯಾವುದೋ ಹಳೆಯ ಕಾಲದ್ದು ಮಂಟಪನೋ ಏನೋ ಇಲ್ಲಿ ಗುಡಿನೋ ಇತ್ತು ಅಂತ ಅನಿಸುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಕೊಂಗ ರೂಪದಲ್ಲಿ ಇದೆ. ಕೊಂಗ ಅಂದರೆ ಇನ್ನೇನಿಲ್ಲ, ಅದು ಈಗ ನಾವು ಒಂದು ವ್ಯವಸಾಯದ ಒಂದು ಉಪಕರಣ ಆ ಥರ. ಇದು ಕೊಂಗದ ರೂಪದಲ್ಲಿ ಈ ಒಂದು ಸ್ಪಾಟು ಕಾಣೋದು. ಕೊಂಗದ ರೂಪದಲ್ಲಿ ಇರ್ತಕ್ಕಂಥ ಬೆಟ್ಟ ಕೊಂಗಳ್ಳಿ ಮಲ್ಲಪ್ಪ ಅಂತ ಹೆಸರು. ದೇವಸ್ಥಾನ ಮುಗ್ಗಲ್ಲೇ ಆನಲದ್ದಿ ಎಲ್ಲ ಇಲ್ಲೆಲ್ಲ ಸರೌಂಡಿಂಗ್ ಆಗ್ತಾರೆ. ಅದಕ್ಕೆ ಎಲ್ಲ ಇಷ್ಟೊಂದು ಸೇಫ್ಟಿ ಮಾಡ್ಬಿಟ್ರು. ದೇವಸ್ಥಾನದ ಹತ್ರ ಬರ್ತವೆ, ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಸುತ್ತನೂ ಸೋಲಾರ್ ಫೆನ್ಸಿಂಗ್ ಹಾಕಿ ಎಲ್ಲ ಬಿಗಿ ಬಂದು ಬಸ್ಟ್ ಮಾಡವ್ರೆ. ಅಣ್ಣ
ಹಾಂ ಇಲ್ಲಿ ಈ ಬೆಳಗೆರಂಗನ ಬೆಟ್ಟಕ್ಕೆ ದಿನ ನೋಡೋಣ ಬತ್ತಲ್ಲ ಬೆಳಗ್ಗೆ ಇಲ್ಲಿ ಬೆಳಗೆರಂಗನ ಬೆಟ್ಟ ಅಂತೀನಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ. ಗೋಪಾಲ ಸ್ವಾಮಿ ಏನಣ್ಣ ಸೇಮ್ ಕೊಂಗ ಹೆಂಗದ ಅದೇ ತರ ಈ ಬೆಟ್ಟ ಇರೋದು. ಅಚರಿ ಐಟು ಇಚರಿ ಐಟು ಮಧ್ಯೆ ಒಳ್ಳ. ಹೌದು ಹೌದು, ಆ ಕಡೆನೂ ಐಟು ಈ ಕಡೆ ಐಟು ಮಧ್ಯೆ ಒಳ್ಳ. ಇಂಚೂರಿ ಬರಲ್ಲ ಒಂಚೂರು ಸೇಫ್ ಹೋಗೋದಲ್ಲ ಹಂಗೆ ಸೇಮ್ ಹಿಂಗೆ. ಅದಕ್ಕೆ ಇದಕ್ಕೆ ಕೊಂಗಳ್ಳಿ ಮಲ್ಲಪ್ಪ ಅಂತ ಹೆಸರು. ನಮ್ಮ ಪರಿಶವಣ್ಣವರು ಕೊಂಗಳಿ ಇಷ್ಟನ್ನೇ ಹೇಳ್ಬಿಟ್ರು ತಗ ಎರಡೇ ಮಾತುಗ. ಏನು ಪರಿಶಣ ಹೇಳಣ್ಣ ಇನ್ನೊಂದ್ಸಲ ಹೇಳ್ಬಿಡಣ ತಗ. ಏನೂ ಇಲ್ಲ, ಇದು ಅಚರಿ ಕೊಂಗ ತರನೇ ಇರೋದು. ಏನೋ ದೇವ ಸುತ್ತವಿ ಅಚರಿ ಇಚರಿ ಐಟು ಬ್ಯಾಕಲ್ಲ ಒಂದ್ ಸ್ವಲ್ಪ ಕಮ್ಮಿ, ಮುಂದ್ಗಡೆ ಫ್ರೇಟ್ ಹಿಂಗ್ ಶೇಪ್ ಹಿಂಗದ. ಕೊಂಗಳ್ಳಿ ಮಲ್ಲಪ್ಪ ಅಂತ ಹೆಸರು. ಅವ್ರ ಪೂಜೆ ಸಾಮಾನು ತಗೊಬತ್ತಾರೆ. ಫಸ್ಟ್ ನಾವು ಬ್ಯಾಗ್ ಚೆಕ್ ಮಾಡೋ ಮನೇಲಿ ಬಂದೇನಿ. ಏನಕ್ಕಪ್ಪ ಬ್ಯಾಗ್ ಚೆಕ್ ಮಾಡ್ಬೇಕು ಅಂತ ಅನ್ಕತಿದ್ದೀರಾ ಅಂದರೆ ನಮ್ಮದು ಇಯರ್ಫೋನ್ಸು ಮಿಸ್ ಆಗಿದ್ದಾವೆ. ಯಾರೋ ಕಾಯಿ ಹೊಡೆದಣ್ಣ ಪರ್ಸವಣ್ಣ ಇದ್ದಣ ಕಡೆಪ್ಪ ನಾನು ಚೆಕ್ ಮಾಡ್ತೀನಿ. ಓ ನನ್ನ ಇಯರ್ಫೋನ್ ಮಿಸ್ ಆಗಿದೆ. ಇವತ್ತು ನಮ್ಮ ಮುನ್ನೆದುಂಡಿ ಗ್ರಾಮದ ಶೇಖರಣ ಅವರು ಆಮೇಲೆ ಅವ್ರ ಸ್ನೇಹಿತರು ಎಲ್ಲ ಸೇರಿ ಕೊಂಗಳಿ ಮಲ್ಲಪ್ಪಂಗೆ ಅಭಿಷೇಕ ಮಾಡಿಸ್ತವ್ರೆ. ಹಂಗಾಗಿ ಪಂಚಾಮೃತ ಕಲಿಸ್ತಾ ಇದ್ದೀವಿ. ನಮ್ಮೂರಿನ ಶೆಟ್ಟಿ ಲೋಕಣ ಅವರು ಅಭಿಷೇಕ ಮಾಡಿಸಿದ್ರು ದೇವರಿಗೆ. ಅದೇ ಪ್ರಸಾದನ ಎಲ್ಲರಿಗೂ ಹಂಚಿ ಆಯಿತು. ನಾವು ಪ್ರಸಾದ ತಿಂದಾಯಿತು. ಇವಾಗ ನಮ್ಮ ಊರ ಕಡೆಗೆ ನಾವು ನಮ್ಮ ಪಯಣನ ನಡೆಸೋಣ. ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಮತ್ತು ಇವಾಗ ಪಾಳ್ಯಕ್ಕೆ ನಾವು ನಡ್ಕ ಹೋಗ್ತಾ ಇದ್ದೀವಿ. ಪಾಳ್ಯ ಹತ್ರ ಬಂದು ಅಲ್ಲಿ ಬಸ್ ಹತ್ತವ ಅಂತ ಅಂದ್ಕೊಂಡು ಬರ್ತಾಯಿದ್ದೋ. ಅಲ್ಲಿ ಬಸ್ ಸಿಗೋದು ಲೇಟ್ ಆಗುತ್ತೆ ಅಂದರು. ಆಮೇಲೆ ಅಲ್ಲಿ ಹೋಟ್ಲುಗಳು ಇರಲಿಲ್ಲ ತಿಂಡಿ ತಿನ್ನೋಕ್ಕೆ. ನಾವು ಇನ್ನೂ ತಿಂಡಿ ತಿಂದಿಲ್ಲ ಆ್ಯಕ್ಚುಲಿ. ಸೊ ಬೈನ್ಪುರದ ಹತ್ರ ಬೈನ್ಪುರದಲ್ಲಿ ಹೋಟ್ಲಿದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೋ. ಕಾಮಾಯನ್ಪುರದ ಹತ್ರ ಇದೊಂದು ಟಾಟಾ ಎ ಸಿ ಸಿಕ್ತು. ಅದಕ್ಕೆ ಡ್ರಾಪ್ ಕೇಳ್ಕೊಂಡು ಹತ್ಕೊಂಡು ಈಗ ಬೈನ್ಪುರದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿಂದ ಮುಂದಕ್ಕೆ ಇನ್ನೂ ಯಾವ ಕಡೆಗೆ ಹೋಗೋಣ ಅಂತ, ಇನ್ನು ಯಾವ್ದಾದ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ. ಏನಾರು ಬಸ್ಸು ಜಲ್ದಿ ಸಿಕ್ಕಿದ್ರೆ ಬಸ್ಸಲ್ಲಿ ಯಾವ ರೂಟಿಗೆ ಸಿಗುತ್ತೆ ಆ ರೂಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಬೈನ್ಪುರದಿಂದ ಆ ಕಡೆ ತಾಳವಳ್ಳಿ ಸೈಡ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದು. ಇವರು ಯಣಗುಂಬದ ಹತ್ರ ಹೋಗ್ತಾರಂತೆ. ಸೊ ಯಣಗುಂಬಕ್ಕೆ ಹೋದರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರು ನಮಗೆ ಅರಕಲವಾಡಿ. ಹಂಗೆ ಅರಕಲವಾಡಿಗೆ ಹೋಗಿದ್ದು ಅಲ್ಲಿಂದ ಬಸ್ ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಯಣಗುಂಬಕ್ಕೆ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಡ್ರಾಪ್ ಹಾಕ್ಸ್ಕೊತಾ ಇದ್ದೀವಿ ಆಟೋದಲ್ಲೇ. ಶಾಮಣ್ಣ ಕಾಲ್ಗಿಲ್ ಹೋದಲ್ಲ, ಮಾಯಣ್ಣ ಕಾಲ್ಗಿಲ್ ನೊಂದ ನಿಮ್ಗೆ ಪರ್ಸಣ ಬಟ್ಟೆ ಮೆತ್ತೆ ಮಾಡ್ಬೇಕಾ? ತಿನ್ನೋಣ ನಾವು ಯಣಗುಂಬದಿಂದ ಮುಂದೆ ಬಂದ್ವಿ. ಆವಾಗ ಒಂದು ಪ್ಯಾಸೆಂಜರ್ ಆಟೋ ಸಿಕ್ತು. ಇದೆಲ್ಲಿಗಪ್ಪ ಹೋಗ್ತಾರೆ ಅಂತ ಅಂದರೆ ಇವರು ತೆರಕನಮಿಗೆ ಹೋಗ್ತಾರಂತೆ. ಆಟೋದಲ್ಲಿ ಹೋಗ್ತಾ ಇದ್ವಿ. ಹಂಗೆ ತೆರಕನಮಿಲಿ ತಿಂಡಿ ತಿಂದ್ವಿ. ಇವಾಗ ಗೌರನ್ ಬಸ್ ಹತ್ತಿದ್ದೀವಿ ಇಲ್ಲಿಂದ ಉಡಿಗಾಲಕ್ಕೆ. ಥ್ಯಾಂಕ್ ಯು ಸೋ ಮಚ್. ಟಿಪ್ಪರ್ ಅಣ್ಣವರು ಕಳಕಾಯಿ ಚಕಲಿ ಕೊಟ್ಟವ್ರೆ. ಚಕ್ಕಿ ಉಡಿಗಾಲಿನಿಂದ ಉಗ್ನೇದಿಂಡಿಗ ಟಿಪ್ಪರಲ್ಲಿ ಬಟೇನ್ ಬರಾತ್ ಬತ್ತ ಆದಾಗ 75-80 ಲಕ್ಷ ರೂಪಾಯಿ ಗಾಡಿಲಿ ಕೋಟಿ ಮುಂದೆ ಹೋಯ್ತಂಗದಿದ್ದು. 75-80 ಲಕ್ಷ ರೂಪಾಯಿ ಗಾಡಿಲಿ ಬರಾತ್ ಬೆನ್ಸು. ನನ್ನ ವ್ಲಾಗ್ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.